ನಮಸ್ಕಾರ ಸ್ನೇಹಿತರೆ. ಕೋಲ್ಕತ್ತಾ ಡಾಕ್ಟರ್ ಕೇಸ್ನ ಭಯಾನಕ ಸತ್ಯಗಳು. ಅಂದು ಆಗಸ್ಟ್ 8 ಕೋಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಆಸ್ಪತ್ರೆಯಲ್ಲಿ 31 ವರ್ಷದ ಜೂನಿಯರ್ ಡಾಕ್ಟರ್ 36 ಗಂಟೆಗಳ ಕಾಲ ಆಸ್ಪತ್ರೆಯಲ್ಲಿ ಡ್ಯೂಟಿ ಮಾಡ್ತಾ ಇರ್ತಾರೆ. ನಂತರದ ದಿನವೂ ಕೂಡ ಡ್ಯೂಟಿ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಯಾಕೆ ಇವರು ಡ್ಯೂಟಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ. ಈಕೆ ಡ್ಯೂಟಿ ಕಂಟಿನ್ಯೂ ಮಾಡ್ತಾ ಇರಬೇಕಿದ್ರೆ ಅಲ್ಲೇ ಇರುವಂತಹ ಸೆಮಿನಾರ್ ಹಾಲ್ಗೆ ಹೋಗ್ತಾರೆ. PG ಮಾಡ್ತಾ ಇರುವಂತಹ ಟ್ರೈನಿ ಡಾಕ್ಟರ್ಸ್ ಜೊತೆಗೆ ಕೆಲ ಹೊತ್ತು ಮಾತಾಡಿ ನಂತರ ಸೆಮಿನಾರ್ ಹಾಲ್ನಲ್ಲಿಯೇ ಈಕೆ ಮಲಗ್ತಾರೆ. ಅದರ ನೆಕ್ಸ್ಟ್ ಡೇ ಅವರ ತಂದೆ ಆಸ್ಪತ್ರೆಯಿಂದ ಕಾಲ್ ಬರುತ್ತೆ. ಕಾಲ್ ಮಾಡಿ ನಿಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ತಿಳಿಸುತ್ತಾರೆ. ಇದನ್ನು ಕೇಳಿದ ಕುಟುಂಬದವರು ಆಸ್ಪತ್ರೆಗೆ ಬರ್ತಾರೆ. ಆದರೆ ಅವರು ಬಂದ ತಕ್ಷಣ ಪೊಲೀಸ್ನವರು ಅವರನ್ನು ಒಳಗಡೆ ಬಿಡೋದಿಲ್ಲ. ಸತತ 3 ರಿಂದ 4 ಗಂಟೆ ನಂತರ ಅವರನ್ನು ಒಳಗೆ ಬಿಡ್ತಾರೆ. ಒಳಗೆ ಹೋಗಿ ನೋಡಿದರೆ ಮಗಳ ದೇಹ ಅರ್ಧ ನಗ್ನಾವಸ್ಥೆಯಲ್ಲಿ ಇರುತ್ತೆ. ಆಕೆ ತುಟಿಗಳು ಕಟ್ಟಾಗಿರುತ್ತೆ. ದೇಹದ ಹಲವು ಭಾಗದಲ್ಲಿ ರಕ್ತ ಬಂದಿರುತ್ತೆ. ಇದನ್ನು ನೋಡಿದ ತಂದೆಗೆ ನನ್ನ ಮಗಳನ್ನು ಅತ್ಯಾಚಾರ ಮಾಡಿದ್ದಾರೆ ಎಂದು ತಿಳಿದು ಬರುತ್ತೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದು ಏನು, ಪೊಲೀಸ್ ಅವರು ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಎಂದು ತಿಳಿದುಕೊಳ್ಳಲು ಪೂರ್ತಿ ವಿಡಿಯೋ ನೋಡಿ. ಪೊಲೀಸರ ತನಿಖೆಯ ಪ್ರಕಾರ ಡಾಕ್ಟರ್ ದೇಹ ಇದ್ದಂಥ ಸ್ಥಳದಲ್ಲಿ ಒಂದು ಇಯರ್ಫೋನ್ ಸಿಗುತ್ತೆ. ಇದು ಬ್ಲೂಟೂತ್ ಇಯರ್ಫೋನ್ ಆಗಿರುತ್ತೆ. ಯಾರ್ದು ಈ ಬ್ಲೂಟೂತ್ ಇಯರ್ಫೋನ್ ಎಂದು ತಿಳಿದುಕೊಳ್ಳಲು ಆಸ್ಪತ್ರೆಯ CCTV ಚೆಕ್ ಮಾಡ್ತಾರೆ. ಆ ಫುಟೇಜ್ನಲ್ಲಿ ಸೇಮ್ ಇಯರ್ಫೋನ್ ಹಾಕಿರುವಂಥ ವ್ಯಕ್ತಿಯ ಗುರುತು ಪತ್ತೆ ಆಗುತ್ತೆ. ಆತನ ಜೊತೆಗೆ ಅದೇ ಸಮಯದಲ್ಲಿ ಬಂದಿದ್ದಂತಹ ವ್ಯಕ್ತಿಗಳನ್ನು ಇನ್ವೆಸ್ಟಿಗೇಷನ್ಗೆ ಕರೆಯುತ್ತಾರೆ. ಡಾಕ್ಟರ್ ಬಳಿ ದೊರಕಿದ ಇಯರ್ಫೋನ್ನ ಎಲ್ಲರ ಫೋನ್ಗೆ ಕನೆಕ್ಟ್ ಮಾಡಿ ಚೆಕ್ ಮಾಡ್ತಾರೆ. ಆಗ ಇಯರ್ಫೋನ್ ಒಬ್ಬ ವ್ಯಕ್ತಿಯ ಫೋನ್ಗೆ ಕನೆಕ್ಟ್ ಆಗುತ್ತೆ. ಆತನೇ ಸಂಜಯ್ ರಾಯ್. ಹಾಗಿದ್ದರೆ ಯಾರು ಈ ಸಂಜಯ್ ರಾಯ್? ಆ ಹೊತ್ತಿನಲ್ಲಿ ಆಸ್ಪತ್ರೆಯಲ್ಲಿ ಏನು ಮಾಡ್ತಾ ಇದ್ದ ಅಂತ ನೋಡೋದಾದರೆ ಈತ ಒಬ್ಬ ಪೊಲೀಸ್ ಇನ್ಫಾರ್ಮರ್ ಆಗಿರ್ತಾನೆ. ಇನ್ನು ಈತ ಹಾಸ್ಪಿಟ್ಲಿಗೆ ಯಾಕೆ ಬಂದಿದ್ದ ಅಂದರೆ ಈತ ಒಬ್ಬರಿಗೆ ಸರ್ಜರಿ ಮಾಡಿಸೋಕ್ಕೆ ಆಸ್ಪತ್ರೆಗೆ ಬಂದಿರ್ತಾನೆ. ಆಗಲೇ ಮಧ್ಯರಾತ್ರಿ ಹತ್ತತ್ರ 1 ಗಂಟೆ ಸಮಯ ಆಗಿರುತ್ತೆ. ಆಗ ಸಂಜಯ್ ರಾವ್ ಆಸ್ಪತ್ರೆಯಲ್ಲೇ ಮದ್ಯಪಾನ ಮಾಡ್ತಾನೆ. ಮದ್ಯಪಾನ ಮಾಡಿ ಡಾಕ್ಟರ್ ಮಲಗಿದ್ದಂಥ ಸೆಮಿನಾರ್ ಹಾಲ್ ಬಳಿ ಹೋಗ್ತಾನೆ. ಅಲ್ಲೇ ಮಲಗಿದ್ದ ಡಾಕ್ಟರನ್ನು ನೋಡಿ ನಿದ್ದೆಯಲ್ಲಿದ್ದಂತಹ ಡಾಕ್ಟರ್ ಮೇಲೆ ಅಮಾನವೀಯವಾಗಿ ದಾಳಿ ಮಾಡ್ತಾನೆ. ಬೆಳಿಗ್ಗೆ 3 ಗಂಟೆಯ ಸುಮಾರಿಗೆ ಸೆಮಿನಾರ್ ಹಾಲ್ಗೆ ಹೋದ ಸಂಜಯ್ ರಾವ್ ಸುಮಾರು 1 ಗಂಟೆಯ ಕಾಲ ಒಳಗೆ ಇರ್ತಾನೆ. ನಂತರ ಏನೂ ಆಗೇ ಇಲ್ಲವೇನೋ ಅನ್ನೋ ಹಾಗೆ ಹೊರಗೆ ಬಂದು ಬಿಡ್ತಾನೆ. ಇನ್ನು ಈತನನ್ನು ಪೊಲೀಸವರು ಯಾವೆಲ್ಲ ಆಧಾರದಿಂದ ಕಂಡುಹಿಡಿದಿದ್ದಾರೆ ಅಂದರೆ ಆತನ ಇಯರ್ಫೋನ್ ಕನೆಕ್ಷನ್. ನಂತರ ಆತ ಮನೆಗೆ ಹೋಗಿ ಅವನ ಬಟ್ಟೆ ವಾಶ್ ಮಾಡಿರ್ತಾನೆ. ಬಟ್ಟೆ ವಾಶ್ ಮಾಡಿದರೂ ಆತನ ಶೂ ಮೇಲೆ ಬ್ಲಡ್ಡಿನ ಕಲೆ ಹಾಗೇ ಇರುತ್ತೆ. ಹಾಗೆ ಸಂಜಯ್ ದೇಹದಲ್ಲಿ ಸ್ಕ್ರ್ಯಾಚ್ ಮಾರ್ಕ್ಸ್ ಇರುತ್ತೆ. ಹಾಗೆ ಆತನ ಫೋನನ್ನು ಚೆಕ್ ಮಾಡಿದ್ರೆ ಆತನ ಫೋನ್ನಲ್ಲಿ ನಗ್ನ ಚಿತ್ರಗಳು ಸಿಗುತ್ತವೆ. ಆದರೆ ಈಗ ಪೊಲೀಸವರು ಕೊಲೆ ಅಂತ ಹೇಳಿದ್ಯಾಕೆ ಅನ್ನೋದು ಪ್ರಶ್ನೆ. ಇದಕ್ಕೂ ಮೊದಲು ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಹಲವಾರು ರಿಪೋರ್ಟ್ಸ್ ಬಂದಿರುತ್ತೆ. ವರದಿಯ ಪ್ರಕಾರ ಹಲವಾರು ಕಡೆ ಮೂಳೆಗಳು ಮುರಿದಿರುತ್ತೆ. ಹಾಗೆಯೇ ಪ್ರೈವೇಟ್ ಪಾರ್ಟ್ನ ಒಂದು ಭಾಗದ ಮೂಳೆಯೂ ಕೂಡ ಮುರಿದಿರುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಮನುಷ್ಯನ ದೇಹದಿಂದ ಕೇವಲ 15 ರಿಂದ 20 ಮಿಲಿಗ್ರಾಂ ವೀರ್ಯಾಣು ಮಾತ್ರ ಬರುತ್ತೆ. ಆದರೆ ಆ ಡಾಕ್ಟರ್ನ ಹೊಟ್ಟೆಯಲ್ಲಿ 150 ಮಿಲಿಗ್ರಾಂ ವೀರ್ಯಾಣು ಪತ್ತೆಯಾಗಿದೆ. ಇದರಿಂದೆಲ್ಲ ತುಂಬ ಅನುಮಾನ ಬರುತ್ತೆ. ಈ ಕೆಲಸವನ್ನು ಒಬ್ಬರೇ ಮಾಡಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆದ್ದರಿಂದ ಇದನ್ನು ಗ್ಯಾಂಗ್ ರೇಪ್ ನಡೆದಿದೆಯಾ ಅನ್ನೋ ಅನುಮಾನ ಬರುತ್ತೆ. ಇದೆಲ್ಲ ನಡೆದ ನಂತರ ಪ್ರಿನ್ಸಿಪಲ್ ಆಕೆ ಆ ರಾತ್ರಿಯಲ್ಲಿ ಸೆಮಿನಾರ್ ಹಾಲ್ಗೆ ಯಾಕೆ ಹೋಗಬೇಕಿತ್ತು ಎಂದು ಪ್ರೆಸ್ ಮುಂದೆ ಹೇಳ್ತಾರೆ. ನಂತರ ಎಲ್ಲ ಡಾಕ್ಟರ್ ಸಹ ಪ್ರೊಟೆಸ್ಟ್ ಮಾಡಿ ಪ್ರಿನ್ಸಿಪಲ್ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ಮರುದಿನವೇ ಪ್ರಿನ್ಸಿಪಲ್ ರಾಜೀನಾಮೆ ನೀಡ್ತಾರೆ. ಆದರೆ ಅದಕ್ಕೂ ಮರುದಿನವೇ ಪ್ರಿನ್ಸಿಪಲ್ಗೆ ಮತ್ತೊಂದು ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಪೋಸ್ಟ್ನ ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ ನೀಡುತ್ತೆ. ಇದು ಸಹ ಅನುಮಾನ ಮೂಡುವಂಥದ್ದೇ ಆಗಿದೆ. ಇನ್ನು ಸಂಜಯ್ ಪೊಲೀಸ್ ಇನ್ಫಾರ್ಮರ್ ಆದ್ದರಿಂದ ಪೊಲೀಸರ ಮೇಲೂ ಅನುಮಾನ ಬರುತ್ತೆ. ಇದೆಲ್ಲವನ್ನು ಗಮನಿಸಿದರೆ ಇದರ ಹಿಂದೆ ದೊಡ್ಡ ವ್ಯಕ್ತಿಗಳ ಕೈವಾಡ ಇದೆ ಅನ್ನೋದು ತಿಳಿದು ಬರುತ್ತೆ. ಇದರಿಂದ ಜನರೆಲ್ಲ ಸದ್ಯ ಪ್ರೊಟೆಸ್ಟ್ ಮಾಡಿ ಕೇಸನ್ನು CBI ವಶಕ್ಕೆ ನೀಡಬೇಕು ಎಂದು ಹೇಳಿದ್ದಾರೆ. ಇದನ್ನು ಕೇಳಿಸಿಕೊಂಡಂತಹ ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ CBI ವಶಕ್ಕೆ ಕೇಸ್ ನೀಡಿದೆ. ಸದ್ಯ CBI ಇನ್ವೆಸ್ಟಿಗೇಷನಲ್ಲಿ ಈ ಕೇಸ್ ಇದೆ. ಇನ್ನು CBI ಏನು ಮಾಡ್ತಾರೋ ಗೊತ್ತಿಲ್ಲ. ಸದ್ಯ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೇವಲ ಡಾಕ್ಟರ್ಸ್ ಮಾತ್ರ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ.
ನಮ್ಮೆಲ್ಲರ ಪ್ರಾಣ ಉಳಿಸುವಂಥ ಡಾಕ್ಟರ್ಸ್ಗೆ ನಾವು ಜೊತೆ ನಿಲ್ಲೋಣ, ಅವರ ಜೊತೆ ಪ್ರೊಟೆಸ್ಟ್ ಮಾಡೋಣ. ಹಾಗೆಯೇ ಈ ಕೃತ್ಯ ಎಸಗಿರುವಂಥ ಮೃಗಕ್ಕೆ ಕ್ರೂರವಾದ ಶಿಕ್ಷೆಯಾಗಲಿ, ಹಾಗೆಯೇ ಡಾಕ್ಟರ್ ಆತ್ಮಕ್ಕೆ ಶಾಂತಿ ಸಿಗಲಿ.